ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ನಮಿಸುತ್ತಾ, ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋರಕಿತ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತಾ, ಇವತ್ತಿನ ಧಮ್ಮ ಪ್ರವಚನಕ್ಕೆ ಎಲ್ಲ ಉಪಾಸಕಿ ಬಂಧುಗಳನ್ನು ಬೆಸ್ಟ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ನೀಡ್ತೇನೆ. ಮಧ್ಯಮ ನಿಕಾಯ ಸಂಪುಟ 5 118ನೇ ಸುತ್ತ ಆಣಾಪಾನ ಸತಿ ಸುತ್ತ. ಆಣಾಪಾನ ಸತಿ ಮತ್ತು ಸತಿಪಟ್ಟಾಣ ಎರಡೂ ಕೂಡ ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಓಕೆ, ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್. ಓಕೆ, ಹಾಗಾಗಿ ಇದನ್ನು ಸತಿಪಟ್ಟಾಣ ಸುತ್ತ ಅಂತಲೂ ಕೂಡ ನಾವು ಕರಿಬೋದು. ಒಮ್ಮೆ ಭಗವಾನ್ ಬುದ್ಧರು ಶ್ರಾವಸ್ತಿಯ ಪುಬ್ಬಾರಾಮ ವಿರಾಮದಲ್ಲಿ ತಂಗಿರ್ತಾರೆ. ಪುಬ್ಬಾರಾಮ ವಿರಾಮ ಗೊತ್ತಲ್ವಾ? ಶ್ರಾವಸ್ತಿಯಲ್ಲಿ 2 ವಿಹಾರಗಳಿದ್ವು. ಒಂದು ಜೇತವನ, ಅನಾಥಪಿಂಡಿಕನ ಜೇತವನ, ಅನಾಥಪಿಂಡಿಕ ದಾನವಾಗಿ ಕೊಟ್ಟಂಥದ್ದು. ಎರಡನೆಯದು ಪುಬ್ಬಾರಾಮ ವಿಹಾರ. ಪುಬ್ಬಾರಾಮ ವಿಹಾರವನ್ನು ನಿಗಾರ ಮಾತ ಅಥವಾ ವಿಶಾಖ ಮಾತ ಅವರು ಭಗವಾನ್ ಬುದ್ಧರಿಗೆ ದಾನವಾಗಿ ಕೊಟ್ಟರು. ಪುಬ್ಬಾರಾಮ ಅಂತ ಯಾಕೆ ಕರೀತಾ ಇದ್ರು? ಅದು ಶ್ರಾವಸ್ತಿಯ ಪೂರ್ವದಲ್ಲಿದ್ದಂತಹ ಒಂದು ವಿರಾಮ ಆಗಿತ್ತು. ಹಾಗಾಗಿ ಅವ್ರನ್ನ ಅದನ್ನು ಪುಬ್ಬಾರಾಮ ವಿಹಾರ ಅಂತ ಅಂದ್ಬಿಟ್ಟು ಕರಿತಾ ಇದ್ರು. ಹಾಗೆ ವಿಶಾಖ ಮಾತನ್ನು ನಿಗಾರ ಮಾತ ಅಂತ ಅಂದ್ಬಿಟ್ಟು ಕೂಡ ಕರಿತಾ ಇದ್ರು. ಯಾಕೆ ಅಂತ ಗೊತ್ತಲ್ವಾ? ಸುಮಾರು ಸಲ ಹೇಳಿದ್ದೀನಿ. ನಿಗಾರ ವಿಶಾಖ ಮಾತಳ ಮಾವ. ಅವತ್ತಿನ ಕಾಲಘಟ್ಟದಲ್ಲಿ ಅವರ ಒಂದು ನಂಬಿಕೆ ಬೇರೆ ಇತ್ತು. ವಿಶಾಖ ಮಾತ ಅವರು 7 ವರ್ಷ ಇದ್ದಾಗಲೇ ಭಗವಾನ್ ಬುದ್ಧರಿಂದ ಧಮ್ಮವನ್ನು ಕೇಳಿ ಸೋತಪನ್ನ ಆಗಿತ್ತು. ಅವರ ತಂದೆ ಪುಣ್ಯ ಅಂತ ಅಂದ್ಬಿಟ್ಟು ಅವರು ಮಗಧರಾಗಿದ್ದ ಮೇಲೆ ಅವಳನ್ನ ಶ್ರಾವಸ್ತಿಗೆ ಮದುವೆ ಮಾಡಿಕೊಟ್ಟ ನಂತರ ಅವರ ಮಾವ, ಅವರ ಒಂದು ಕಲ್ಚರ್ ಬೇರೆ ಇರ್ತದೆ, ಇವಳು ಬುದ್ಧರನ್ನು ಫಾಲೋ ಮಾಡ್ತಾ ಇರ್ತಾರೆ. ಒಮ್ಮೆ ಒಬ್ಬರು ಬಿಕ್ಕು ಪಿಂಡಪಾತಕ್ಕೆ ಬಂದಿರ್ತಾರೆ. ಪಿಂಡಪಾತಕ್ಕೆ ಬಂದಿದ್ದಾಗ ತುಂಬ ಆಗರ್ಭ ಶ್ರೀಮಂತ ಅವರ ಮಾವ, ಯಾರು ನಿಗಾರ, ತುಂಬ ಆಗರ್ಭ ಶ್ರೀಮಂತ. ಪಿಂಡಪಾತಕ್ಕೆ ಬಂದಾಗ ತುಂಬ ಮೃಷ್ಟಾನ್ನ ಭೋಜನವನ್ನು ಅವರು ಊಟ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡಿ, ಬಿಕ್ಕುವನ್ನು ನೋಡಿ ಆ ತಟ್ಟೆಯನ್ನು ಹಿಂದಕ್ಕೆ ತಿರ್ಸ್ಕೊಂಡು ಬೆನ್ನನ್ನು ಆ ಕಡೆಗೆ ಬಾಗಿಲ ಕಡೆಗೆ ಮಾಡಿ ಅವರು ಕೂತ್ಕೊಂಡಿರ್ತಾರೆ. ಯಾಕೆ ಕೊಡಬೇಕಾಗುತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಕೂತ್ಕೊಂಡಿರ್ತಾರೆ. ಇದನ್ನು ಗಮನಿಸಿದಂತಹ ನಿಗಾರ ಮಾತ ಅವ್ರಿಗೆ ಶ್ರದ್ಧೆ ಜಾಸ್ತಿ ಬಿಕ್ಕುಗಳಲ್ಲಿ. ಸೊ ಬಿಕ್ಕುಗಳಿಗೆ ಹೇಳ್ತಾರೆ, ಇಲ್ಲ ನಮ್ಮ ಮಾವ ಹಳಸಿದ್ದನ್ನು ತಿಂತಾ ಇದ್ದಾರೆ, ನೀವು ಮುಂದೆ ನಾಳೆ ಬನ್ನಿ ಮಂತೇಜಿಯವರೇ ಅಂತ ಅಂದ್ಬಿಟ್ಟು ಹೇಳಿ ಮುಂದೆ ಕಳಿಸ್ತಾರೆ. ಆಗ ಮಂತೇಜಿಯವ್ರಿಗೆ ಹೋಗ್ತಾರೆ. ಆಗ ಇನ್ನು ತುಂಬ ಸಿಟ್ಟು ಬರುತ್ತೆ. ಯಾರಿಗೆ? ನಿಗಾರಿಗೆ ತುಂಬ ಸಿಟ್ಟು ಬರುತ್ತೆ. ಏನು, ನಾನು ಹಳಸದ್ದನ್ನು ತಿಂತಾ ಇದ್ದೀನಿ, ನಾನು ಇಂಥ ಒಳ್ಳೆ ಊಟನ ಮಾಡ್ತಾಯಿದ್ದೀನಿ, ನೀನು ನನಗೆ ಹಳಸದ್ದನ್ನು ತಿಂತಾ ಇದ್ದೀನಿ ಅಂತ ಅಂದ್ಬಿಟ್ಟು ರೇಗ್ತಾನೆ. ಆಗ ಅವರ ಕಣ್ಣನ್ನು ತೆರೆಸ್ತಾರೆ. ಅದನ್ನು ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಅದು ತುಂಬ ದೊಡ್ಡ ಸ್ಟೋರಿ ಅದು. ಹೇಗೆ? ಹೌದು, ನೀವು ಹಳಸದ್ದನ್ನೇ ತಿಂತಾ ಇರೋದು, ನೀವು ಈಗೇನು ಮೃಷ್ಟಾನ್ನ ಭೋಜನವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಹಿಂದಿನ ಒಂದು ಕರ್ಮದ ಫಲದಿಂದ ನೀವು ಇವತ್ತಿನ ದಿನ ಊಟ ಮಾಡ್ತಾ ಇದ್ದೀರ. ಆದರೆ ಇವತ್ತು ನೀವು ಏನು ಮಾಡಬೇಕು ಅದನ್ನು ನೀವು ಮಾಡ್ತಾ ಇಲ್ಲ. ಇವತ್ತು ನೀವು ಪುಣ್ಯವನ್ನು ಗಳಿಸ್ತಾ ಇಲ್ಲ. ದಾನವನ್ನು ಮಾಡೋದ್ರ ಮೂಲಕ ಪುಣ್ಯ ಗಳಿಸ್ಬೇಕು, ಆದರೆ ಅದನ್ನು ನೀವು ಮಾಡ್ತಾ ಇಲ್ಲ. ಇದು ನಿಮ್ಮ ಹಿಂದಿನ ಪುಣ್ಯವನ್ನು ನೀವು ಇವತ್ತು ಊಟ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಅದನ್ನು ಹೇಳಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಆಗ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಅವನು ನಿಘಂಟನಾಥನ ಪುತ್ರನ ಒಂದು ಇದನ್ನು ಫಾಲೋ ಮಾಡ್ತಾ ಇರ್ತಾನೆ. ಅವನಿಗೆ ಇದನ್ನು ಕೇಳಿದ ತಕ್ಷಣ ಅವನಿಗೆ ಅರಿವಾಗುತ್ತೆ, ಹೌದಲ್ವಾ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಇವಾಗ ಪುಣ್ಯವನ್ನು ಗಳಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಇದಾಗುತ್ತೆ. ಹಾಗಾಗಿ ಅವಳಿಂದಾಗಿ ಧಮ್ಮಕ್ಕೆ ಬರ್ತಾನೆ. ಧಮ್ಮಕ್ಕೆ ಬಂದು ಅವನು ಕೂಡ ಸೋತಪ್ಪನ ಆಗ್ತಾನೆ ಧಮ್ಮವನ್ನು ಕೇಳಿ. ಹಾಗಾಗಿ ಸೊಸೆಯಿಂದ ಅವನು ಧಮ್ಮಕ್ಕೆ ಬಂದು ಸೋತಪ್ಪನ ಒಂದು ಬೋಧಿಯ ಒಂದು ಸ್ಟೇಜನ್ನು ಪಡ್ಕೊಂಡಿದ್ದ ಅಂದಾಗಿ ಅವಳನ್ನು ಮಾತ ಅಂತ ಅಂದ್ಬಿಟ್ಟು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳು ನೀನೇ ನನ್ನ ತಾಯಿ ಅಂತ ಅಂದ್ಬಿಟ್ಟು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಶ್ರಾವಸ್ತಿಯಲ್ಲಿ ಅವಳಿಗೆ ನಿಗಾರ ಮಾತ ಅಂತ ಅಂದ್ಬಿಟ್ಟು ಎಲ್ಲರೂ ಕರೀತಾ ಇರ್ತಾರೆ. ಅವಳು ಪುಬ್ಬಾರಾಮ ವಿಹಾರವನ್ನು ಭಗವಾನ್ ಬುದ್ಧರಿಗೆ ದಾನವಾಗಿ ಕೊಟ್ಟಿರ್ತಾರೆ. ಅಲ್ಲಿ ಭಗವಾನ್ ಬುದ್ಧರು ತಂಗಿರ್ತಾರೆ. ಅಲ್ಲಿ ತುಂಬ ದೊಡ್ಡ ಥೇರ ಅಂದರೆ ತುಂಬ ಹಿರಿಯ ಬಿಕ್ಕುಗಳೆಲ್ಲರೂ ಕೂಡ ತಂಗಿರ್ತಾರೆ. ಸುಮಾರು ಅಕ್ಟೋಬರ್ ತಿಂಗಳ ಹುಣ್ಣಿಮೆಯ ದಿನ, ಅಂದರೆ ವರ್ಷವಾಸದ ಕೊನೆ ತಿಂಗಳು ಆಸ್ಪಾಸ್ನಲ್ಲಿ ಭಗವಾನ್ ಬುದ್ಧರು ಎಲ್ಲ ಅಲ್ಲಿ ಈ ಥೇರ ಬಿಕ್ಕುಗಳಿದಾರಲ್ಲ ಅವರೆಲ್ಲ
ಗುಂಪುಗಳಾಗಿ ಒಂದು 10 ಜನ 15 ಜನ ಜೂನಿಯರ್ ಬಿಕ್ಕುಗಳಿಗೆಲ್ಲ ಧಮ್ಮವನ್ನು ಹೇಳ್ಕೊಡ್ತಾ ಇರ್ತಾರೆ, ಮೆಡಿಟೇಷನ್ ಹೇಳ್ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ಭಗವಾನ್ ಬುದ್ಧರು ತುಂಬ ಖುಷಿ ಆಗ್ತದೆ. ತುಂಬ ಖುಷಿಯಾಗಿ ಅಲ್ಲಿ ಎಂತೆಂಥ ಬಿಕ್ಕುಗಳು ಇರ್ತಾರೆ ಅಂತ ಅಂದ್ಬಿಟ್ಟು ಕೂಡ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ಸಾರಿಪುತ್ತ, ಆಯುಷ್ಮಂತ ಸಾರಿಪುತ್ತ, ಮಹಾಮೊಗ್ಗಲಾನ, ಮಹಾಕಸಪ, ಮಹಾಕಚ್ಚಾಯನ, ಮಹಾಕೋಟಿಕ, ಮಹಾಕಪ್ಪಿನ, ಚುಂದ, ರೇವತ, ಅನಿರುದ್ಧ, ಆನಂದ ಬಂತೆ, ಹೀಗೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಬಂತೇಜಿಗಳು, ಎಲ್ಲರೂ ಕೂಡ ಬೋಧಿಯನ್ನು ಪಡೆದಂಥವರು. ಅಂತಹ ಬಂತೇಜಿಗಳು ಇದ್ದಂಥವ್ರನ್ನ ನೋಡಿ ತುಂಬ ಸಂತೋಷ ಆಗಿ ಅವರು ಹೇಳ್ತಾರೆ, ಎಲ್ಲ ಬುಕ್ಗಳನ್ನ ಕೊಟ್ಟು ಎಲ್ಲ ಇಂತಹ ಅಭಿಜ್ಞ ಅಂತಂದರೆ ತುಂಬ ಶ್ರೇಷ್ಠವಾದ ಜ್ಞಾನವನ್ನು ಪಡೆದಂಥ ದೊಡ್ಡ ದೊಡ್ಡ ಬಿಕ್ಕುಗಳಿದ್ದು ಅವರೆಲ್ಲರೂ ಕೂಡ ಸಣ್ಣ ಬಿಕ್ಕುಗಳಿಗೆ ನೀವು ಟೀಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಸಣ್ಣ ಬಿಕ್ಕುಗಳು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನು ಕೂಡಿ ನೋಡಿ ನನಗೆ ಸಂತೋಷ ಆಗ್ತಾ ಇದೆ. ಈ ಒಂದು ಪ್ರಾಕ್ಟೀಸ್ ಏನಿದೆಯಲ್ಲ ಅದು ನಿಮ್ಮನ್ನು ಏನು ಸಾಧನೆ ಮಾಡ್ತಿರೋ ಆ ಸಾಧನೆ ಫಲ ಏನು ಗಳಿಸಿಲ್ವೋ ಅದನ್ನು ಗಳಿಸಲಿಕ್ಕೆ ನಿಮಗೆ ಬುನಾದಿಯಾಗುತ್ತೆ. ಏನನ್ನು ನೀವು ಸಾಕ್ಷಾತ್ಕಾರ ಮಾಡಿಲ್ವೋ ಅದನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಪ್ರಯತ್ನವನ್ನು ಇನ್ನೂ ಹೆಚ್ಚು ಮಾಡಿ ನಾನು ಇನ್ನೂ 1 ತಿಂಗಳು ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಯೂಶ್ವಲಿ ವರ್ಷವಾಸ ಆದಮೇಲೆ ಬಿಕ್ಕುಗಳು ಎಲ್ಲ ಕಡೆ ಧಮ್ಮ ದೇಶನ ಮಾಡಲಿಕ್ಕೆ ಪ್ರಪಂಚ ಪರ್ಯಟನೆ ಮಾಡ್ತಕ್ಕಂಥದ್ದು ರೂಢಿ. ಆದರೆ ಮಂತ್ರಿಜಿಯವರು ಆನಂದ ಭಗವಾನ್ ಬುದ್ಧರು ಇನ್ನೂ 1 ತಿಂಗಳು ನಾನು ಇಲ್ಲೇ ಇರ್ತೀನಿ. ಯಾಕೆ ಅಲ್ಲಿ ಎಷ್ಟೊಂದು ಜನ ಜೂನಿಯರ್ ಮಾಂಕ್ಸು ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರಿಗೆ ಇನ್ನೊಂದು ಪುಷ್ ಬೇಕಾಗಿರ್ತದೆ. ಸ್ವಲ್ಪ ತಿಳ್ಕೊಂಡ್ರೆ ಅವರೆಲ್ಲರೂ ಕೂಡ ಬೋಧಿಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಸ್ಟೇಜ್ನಲ್ಲಿ ಇರ್ತಾರೆ. ಹಾಗಾಗಿ ಇನ್ನೂ ಸ್ವಲ್ಪ ನಾನು ಇಲ್ಲೇ ಇರ್ತೀನಿ, ನೀವು ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ 1 ತಿಂಗಳ ನಂತರ ಮತ್ತೆ ಕೌದುಮಿ ಹುಣ್ಣಿಮೆ ಅಂತ ಹೇಳ್ತೀವಿ ನಾವು. ನವಂಬರ್ ಹುಣ್ಣಿಮೆಯ ಸಮಯಕ್ಕೆ ಆ ಸಮಯದಲ್ಲಿ ಮತ್ತೆ ಭಗವಾನ್ ಬುದ್ಧರು ಅದನ್ನು ಕಾರ್ತಿಕ ಹುಣ್ಣಿಮೆ ಅಂತ ಅಂದ್ಬಿಟ್ಟು ಕೂಡ ಕರೀತಾರೆ. ಆ ಸಮಯದಲ್ಲಿ ಮತ್ತೆ ಬಿಕ್ಕುಗಳ ಒಂದು ಸಂಘವನ್ನು ನೋಡಿ ಹೇಳ್ತಾರೆ, ತುಂಬ ಖುಷಿಯಾಗಿರ್ತದೆ. ಸುಮಾರು ಜನ ಬೋಧಿಯನ್ನು ಸೋತಪ್ಪರಾಗಿರ್ತಾರೆ, ಸಗತಗಾಮಿಯಾಗಿರ್ತಾರೆ, ಎಲ್ಲ ಬಿಕ್ಕುಗಳಿರ್ತಾರೆ. ಅಂಥವ್ರನ್ನ ನೋಡಿ ಬಿಕ್ಕುಗಳೇ, ನಾನು ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಈ ಸಭೆ ಯಾವುದೇ ಇದರಲ್ಲಿ ತೆಗೆದುಕೊಂಡು ಕೂಡ ಪುಬ್ಬಾರಾಮ ಅಥವಾ ಜೇತವನದಲ್ಲಿ ಅಟ್ ಎ ಟೈಮ್ ಯೂಶುವಲಿ ಜೇತವನದಲ್ಲಿ ಒಂದು 12,000 ಜನ ಬಿಕ್ಕುಗಳಿರ್ತಾರೆ. ಪುಬ್ಬಾರಾಮದಲ್ಲೂ ಕೂಡ ಆಲ್ಮೋಸ್ಟ್ 2,000 to 3,000 ಜನ ಬಿಕ್ಕುಗಳು ಪ್ರತಿ ಸಮಯದಲ್ಲೂ ಇರ್ತಾರೆ. ಅಷ್ಟು ಜನ ಬಿಕ್ಕುಗಳಿದ್ದರೂ ಕೂಡ ಅವರು ತುಂಬ ಪ್ರಶಾಂತವಾಗಿರ್ತಾರೆ. ಹಾಗಾಗಿ ಅವರು ಹೇಳ್ತಾರೆ, ಈ ಬಿಕ್ಕು ಸಂಘ ಗೊಡ್ಡು ಹರಟೆಯಿಂದ ಕಂಪ್ಲೀಟಾಗಿ ಮುಕ್ತರಾಗಿದೆ, ಮತ್ತು ಒಟಗುಟ್ಟುವ ಮಾತುಗಳಿಂದ ಕಂಪ್ಲೀಟಾಗಿ ಮುಕ್ತರಾಗಿದ್ದಾರೆ. ಶುದ್ಧವಾದ ಸಾರವತ್ತಾದ ಧಮ್ಮದ ಅಭ್ಯಾಸದಲ್ಲಿ ಅವರು ತೊಡಗಿದ್ದಾರೆ. ಇಂತಹ ಸಂಘ ದಾನವನ್ನು ಪಡೀಲಿಕ್ಕೆ ತುಂಬ ಶ್ರೇಷ್ಠವಾದದ್ದು. ನಾವು ಏನು ದಾನ ಕೊಟ್ಟರೂ ಕೂಡ ಇಂತಹ ಸಂಘಕ್ಕೆ ನಾವು ದಾನ ಕೊಡಬೇಕು, ಅದು ತುಂಬ ಶ್ರೇಷ್ಠವಾದದ್ದು. ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಇದು ತುಂಬ ಶ್ರೇಷ್ಠವಾದದ್ದು. ಹಾಗೆ ಕಾಣಿಕೆಗಳನ್ನು ಮತ್ತು ಅಂಜಲಿ ಅಂತಂದರೆ ಪಾದಗಳನ್ನ ನಮಸ್ಕಾರ, ತುಂಬ ಶ್ರದ್ಧೆಯಿಂದ ನಾವು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯವಾದಂಥದ್ದು. ಇದು ಅನುತ್ತರವಾದ ಪುಣ್ಯಕ್ಷೇತ್ರ. ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತೂ ಕೂಡ ಶ್ರೇಷ್ಠವಾದ ಪುಣ್ಯಕ್ಷೇತ್ರ ಯಾವುದು? ಬಿಕ್ಕು ಸಂಘ. ಬಿಕ್ಕು ಸಂಘವನ್ನು ನಾವು ಯಾವಾಗ ದರ್ಶನ ಮಾಡ್ತೀವೋ ಅದು ತುಂಬ ಪುಣ್ಯಕ್ಷೇತ್ರ. ಆ ರೀತಿ ಬಿಕ್ಕು ಸಂಘ, ಇದಕ್ಕೆ ಸ್ವಲ್ಪ ದಾನ ಕೊಟ್ಟರು ಕೂಡ ಅದರ ಫಲ ಇದೆಯಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಇನ್ನು ಹೆಚ್ಚು ದಾನವನ್ನು ಕೊಟ್ಟರೆ ಅದು ಮಲ್ಟಿಪ್ಲೈ ಆಗಿ ಬರ್ತದೆ. ಓಕೆ, ಹಾಗಾಗಿ ಈ ಸಂಘ ನೋಡಲಿಕ್ಕೆ ಯಾರು ಯೋಜನೆಗಳಿಂದ ದೂರ, ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಇವಾಗ ನಾವೇನು ಕಿಲೋಮೀಟರ್ಸ್ ಅಂತ ಹೇಳ್ತೀವಲ್ಲ, ಅವತ್ತಿನ ಕಾಲಘಟ್ಟದಲ್ಲಿ ಯೋಜನೆಗಳು ಅಂತ ಹೇಳ್ತಾ ಇದ್ರು. ಒಂದು ಯೋಜನೆ 7 ಮೈಲಿಗೆ ಸುಮಾರು ಯೋಜನೆಗಳಿಂದ ಲಗ್ಗೆ ಇಟ್ಕೊಂಡು ಬಂದು ದರ್ಶನ ಮಾಡೋದಕ್ಕೆ ಯೋಗ್ಯವಾದಂತಹ ಈ ಸಂಘ, ಇಂತಹ ಒಂದು ಸಂಘ ಯಾರ್ಯಾರಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಎಲ್ಲ ಆಸವಗಳನ್ನು ನಾಶ ಮಾಡಿರ್ತಕ್ಕಂತಹ ಓಹಿಬಾರ ಅಂದರೆ ಎಲ್ಲ ಆಸವಗಳನ್ನು ಕಂಪ್ಲೀಟಾಗಿ ನಾಶ ಮಾಡಿ ಏನನ್ನು ಮಾಡಬೇಕೋ ಅದನ್ನು ಕಂಪ್ಲೀಟಾಗಿ ಮಾಡಿ ಎಲ್ಲ ಭಾರಗಳಿಂದ ಕಂಪ್ಲೀಟಾಗಿ ಮುಕ್ತರಾಗಿದ್ದಾರೆ. ಅಂದರೆ ಅರ್ಹತರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ,
ಅದನ್ನು ಪಾಳಿನಲ್ಲಿ ಹೇಳಲ್ಲ, ಪಾಳಿನಲ್ಲಿ ತುಂಬ ಅದ್ಭುತವಾಗಿದೆ. ಸಂತಿ ಬಿಕ್ಕವೇ ಬಿಕ್ಕೋ ಇಮಸ್ಮಿನ್ ಬಿಕ್ಕು ಸಂಗೆ ಅರ್ಹಂತೋ ಖೀಣಾಸವ ಉಸಿತವತ್ತು ಕಥಂಕರಣೀಯ ಓಹಿತ ಭಾರ ಅನುಪತಸದಸ್ತದ ಪರಿಕ್ಷೀಣ ಭವಸಂಯೋಜನ ಸಮಾಧಾನ ವಿಮುಕ್ತ ಅಂತ ಅಂದರೆ, ಯಾರು ಈ ಕ್ಷೀಣಾಸವ ಕಂಪ್ಲೀಟಾಗಿ ಎಲ್ಲ ಆಸವಗಳಿಂದ ಮುಕ್ತರಾಗಿದ್ದರು, ಕಥಂಕರಣೀಯ ಅಂತಂದರೆ ಏನನ್ನ ಮಾಡಬೇಕಾಗಿತ್ತು ಅದನ್ನು ಕಂಪ್ಲೀಟಾಗಿ ಮಾಡಿದರು, ಓಹಿತ ಭಾರ ಅನುಪತ ಸದತ್ತ ಅಂತಂದರೆ ಭಾರವನ್ನು ಕಂಪ್ಲೀಟಾಗಿ ಕಳ್ಕೊಂಡಿದ್ದಾರೋ, ಮತ್ತೆ ತಮ್ಮದೇ ಗುರಿಯನ್ನು ತಲುಪಿದ್ದಾರೋ. ಎಲ್ಲ ಭವ ಸಂಯೋಜನೆಗಳಿಂದ ಕಂಪ್ಲೀಟಾಗಿ ಅವುಗಳನ್ನೆಲ್ಲವನ್ನು, ಭವ ಸಂಯೋಜನೆಗಳು ಅಂತಂದರೆ 10 ಸಂಯೋಜನೆಗಳಿದ್ದಾವೆ. ಭವ ಸಂಯೋಜನೆಗಳು ಅಲ್ವಾ, ಹೇಳಿದ್ದೀನಿ, ಮತ್ತೆ ಹೇಳಲ್ಲ, ಇನ್ನೊಂದ್ಸಲ ಫಾಸ್ಟಾಗಿ ಹೇಳ್ಬಿಡ್ತೀನಿ. ಭವ ಸಂಯೋಜನೆಗಳು 10. ಅದರಲ್ಲಿ ಮೊದಲನೇದು ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ. ಸಕ್ಕಾಯ ದಿಟ್ಟಿ ಅಂತಂತಂದ್ರೆ ಏನು, ನಾನು ದೇಹ ನಾನು ಅಂತ ಅಂದ್ಕೊಳ್ಳೋದು, ಆ ರೀತಿ ಈ ದೇಹಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು, ಅದು ಸಕ್ಕಾಯ ದಿಟ್ಟಿ. ಸಂದೇಹ ಅಂದರೆ ಡೌಟ್ಸ್, ವಿಚಿಕಿಚ್ಚ, ಸ್ಕೆಪ್ಟಿಕಲ್ ಡೌಟ್ಸ್. ಈ ಬೋಧಿ ಅನ್ನೋದಿದೆಯಾ, ಆ ಸ್ಟೇಜ್ ಇದೆಯಾ, ಆ ಥರ ಆಸಕ್ತಿ. ಮತ್ತೆ ಶೀಲಬದ್ಧ ಪರಮಾಸ. ಶೀಲಬದ್ಧ ಪರಮಾಸ ಅಂದರೆ ಈ ಗೊಡ್ಡು ಸಂಪ್ರದಾಯಗಳಿಗೆ, ಮೌಢ್ಯಗಳಿಗೆ ಅಂದ್ಕೊಂಡಿರ್ತಕ್ಕಂಥದ್ದು. ಬಲಿ ಕೊಟ್ಟರೆ ನನಗೆ ಒಳ್ಳೇದಾಗುತ್ತೆ, ನನಗೆ ಆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ನಾನು ಹರಕೆ ಕೊಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಇವೆಲ್ಲ ಆ ಥರದಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ನಮ್ಮ ಮನಸ್ಸನ್ನು ನಾವು ಬೆಳೆಸಿದ್ರೆ ಮಾತ್ರನೇ ನಾವು ಮುಂದೆ ಬೋಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಎಲ್ಲ ಕ್ಲೇಶಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಆದರೆ ಈ ಸಂಪ್ರದಾಯಗಳನ್ನು ಫಾಲೋ ಮಾಡಿದ್ರೆ ಅದರಿಂದ ಸಾಧ್ಯ ಇಲ್ಲ. ಅದರಿಂದ ಮತ್ತೆ ಅಜ್ಞಾನ ಜಾಸ್ತಿ ಆಗುತ್ತೆ ಹೊರತು ಪ್ರಜ್ಞೆ ಕಡೆಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. 3 ಆಯ್ತಲ್ಲ. 4ನೇದು ಕಾಮತೃಷ್ಣೆ, ಮತ್ತು 5ನೇದು ದ್ವೇಷ, 6ನೇದು ರೂಪಲೋಕದ ಬಗ್ಗೆ ತೃಷ್ಣೆ, 7ನೇದು ಅರೂಪಲೋಕದ ಬಗ್ಗೆ ತೃಷ್ಣೆ, ಮತ್ತು ಮಾಡ ಅಂತಂದರೆ ಅಹಂಕಾರ, 9ನೇದು ಚಂಚಲತೆ, ಉದ್ದಚ್ಚ ಚಂಚಲತೆ, ಮತ್ತು 10ನೇದು ಅಜ್ಞಾನ. ಇವು ಭವ ಸಂಯೋಜನೆಗಳು. ಈ ಕಂಪ್ಲೀಟಾಗಿ ಈ ಭವ ಸಂಯೋಜನೆಗಳನ್ನು ದಾಟದಂಥವರನ್ನು ನಾವು ಅರಹಂತರು ಅಂತ ಕರೀತೇವೆ. ಯಾರು ಅರಹಂತರು? ಅವರೆಲ್ಲರೂ ಕೂಡ ಬುದ್ಧರು, ಮುಕ್ತಿಯನ್ನು ಪಡೆದಂಥವರು. ಅಂತಹ ಅರ್ಹಂತರಿರ್ತಕ್ಕಂತಹ ಈ ಸಭೆಯಲ್ಲಿ ಅಂತಹ ಅರ್ಹಂತರಿದ್ದಾರೆ. ಅವರನ್ನು ನೋಡಿ ನನಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ 5 ಭವ ಸಂಯೋಜನೆಗಳನ್ನು ನಾಶ ಮಾಡಿರ್ತಕ್ಕಂಥವರು ಯಾರು? ಅವರು ಅನಾಗಾಮಿಗಳು. ಯಾವ 5 ಸಂಯೋಜನೆಗಳು? ಮೊದಲನೇ 5 ಯಾವುದು? ಶೀಲಬದ್ಧ ಪರಮಾಸ, ವಿಚಿಕಿಚ್ಚ, ಮತ್ತು ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ, ಶೀಲಬದ್ಧ. ಇವು ಕಂಪ್ಲೀಟಾಗಿ ನಾಶ ಮಾಡಿರ್ತಾರೆ. ಅದೇ ರೀತಿ ಕಾಮತೃಷ್ಣೆ ಮತ್ತು ದ್ವೇಷ ಇವನ್ನು ಕೂಡ ಕಂಪ್ಲೀಟಾಗಿ ನಾಶ ಮಾಡಿರ್ತಕ್ಕಂಥವರು ಅನಾಗತಿ. ಆದರೆ ಅವರಿಗೆ ರೂಪಲೋಕದ ಬಗ್ಗೆ ತೃಷ್ಣೆ ಇರುತ್ತೆ, ಅರೂಪಲೋಕದಲ್ಲಿ ತೃಷ್ಣೆ ಇರುತ್ತೆ, ಅಹಂಕಾರ ಇರ್ತದೆ, ಮತ್ತು ಚಂಚಲತೆ ಇರುತ್ತೆ, ಮತ್ತು ಅಜ್ಞಾನ ಇನ್ನೂ ಸ್ವಲ್ಪ ಇರ್ತದೆ. ಅವರು ನೆಕ್ಸ್ಟ್ ಇದರಲ್ಲಿ ಶುದ್ಧವಾಸದಲ್ಲಿ ಅಥವಾ ಓಪಪಾತಿಕವಾಗಿ ಅಂದರೆ ಸ್ವಯಂ ಹುಡ್ತಕ್ಕಂತಹ ಒಂದು ಪವರ್ ಇರ್ತದೆ. ಇದನ್ನು ಪಡ್ಕೊಂಡು ನೆಕ್ಸ್ಟು ನಿಬ್ಬಾಣವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಓಕೆ, ನೆಕ್ಸ್ಟು ಅದೇ ರೀತಿ ಈ 5 ಸಂಯೋಜನೆಗಳಲ್ಲಿ 3ನ್ನ ಕಂಪ್ಲೀಟಾಗಿ ನಾಶ ಮಾಡಿ ಕಾಮತೃಷ್ಣೆ ಮತ್ತು ದ್ವೇಷ ಭಾವನೆಯನ್ನು ಕಂಪ್ಲೀಟಾಗಿ ಸೂಕ್ತ ಸ್ಥಿತಿಗೆ ಕೊಂಡೊಯ್ದಿರ್ತಕ್ಕಂಥವರು ಅವರು ಸಗದಾಗಾಮಿ. ಓಕೆ, ಅಂತಹ ಒಂದು ಬಿಕ್ಕುಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಸಂಘ. ಹಾಗೆಯೇ ಕಂಪ್ಲೀಟಾಗಿ 3 ಸಂಯೋಜನೆಗಳನ್ನು ದಾಟಿದಂಥವರು ಅವ್ರು ಯಾರು? ಸೋತಾಪನ್ನ. ಓಕೆ, ಕಂಪ್ಲೀಟಾಗಿ 3ನ್ನ ದಾಟ್ತಂಥ 3 ಸಂಯೋಜನೆಗಳನ್ನ ದಾಟ್ತಂಥವರು ಸೋತಾಪನ್ನರು. ಹಾಗಾಗಿ ಈ ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತರನ್ನು ಒಳಗೊಂಡಂತಹ ಈ ಸಂಘವನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಬಿಕ್ಕು ಸಂಘದಲ್ಲಿ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ? ಯಾವುದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದಾರೆ? 4 ಸತಿಪಟ್ಟಾಣಗಳನ್ನು ಅಭ್ಯಾಸ ಮಾಡಿ ಅದನ್ನು ವೃದ್ಧಿಸಿಕೊಂಡು ಮಲ್ಟಿಪ್ಲೈ ಮಾಡಿ ಮತ್ತೆ ಅದರಲ್ಲಿ ನೆಲೆಗೊಂಡಿದ್ದಾರೆ. ಅದನ್ನು ಮಾಡ್ತಾ ಮಾಡ್ತಾ ಸಮಪದಾನ, 4 ಸತಿಪಟ್ಟಾಣಗಳು, 4 ಸಮಪದಾನಗಳು, 4 ವಿದ್ಧಿಪಾದಗಳು, 5 ಇಂದ್ರಿಯಗಳು, 5 ಫಲಗಳು, 7 ಸತಿ ಸಪ್ತ ಭೋಜನಗಳು ಮತ್ತು 8 ಹರಿಯ ಅಷ್ಟಾಂಗಿಕ ಮಾರ್ಗಗಳಲ್ಲಿ ನಡೀತಾ ಇರ್ತಕ್ಕಂತಹ ಈ ಬಿಕ್ಕು ಸಂಘ ತುಂಬ
ಅದ್ಭುತವಾಗಿದೆ, ಶ್ರೇಷ್ಠವಾಗಿದೆ. ಅದರಲ್ಲಿ ಸಾಕ್ತಾ ಇರೋದ್ರಿಂದ ಅವರು ಈ ಥರ ದಾರಿನಲ್ಲಿ ಸಾಗಿದ್ರೆ ಏನಾಗ್ತದೆ? ಇದನ್ನು ಹೇಳ್ಬೇಕು. ನಾನು 4 ಸತಿ ಪಟ್ಟಣಗಳ ರೀಸೆಂಟಾಗಿ ಹೇಳಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ. 4 ಸತಿ ಪಟ್ಟಣಗಳು, 4 ಸತಿ ಪಟ್ಟಣಗಳ ಬಗ್ಗೆ ಈಗ ಹೇಳ್ತೀನಿ ನಾನು. 4 ಸಮ್ಮಪದಾನ, 4 ಇದ್ದಿಪಾದ, 5 ಇಂದ್ರಿಯ, 5 ಅದೇ ಇಂದ್ರಿಯಗಳು 5 ಫಲಗಳಾಗ್ತವೆ. ಮತ್ತು ಸತಿ ಸಪ್ತ ಭೋಜಂಗ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ಇವತ್ತು. ಮತ್ತು ಅರಿಯ ಅಷ್ಟಾಂಗಿಕ ಮಾರ್ಗಗಳು, ಇದು ಗೊತ್ತು ಅಂತ ಅನ್ಕೋತೀನಿ. ನಾನು ಹಾಗೆ ಸ್ಕಿಪ್ ಮಾಡಿ ಹೋಗ್ತೀನಿ, ಯಾಕಂದರೆ ತುಂಬ ಸಮಯ ತಗೊಳ್ಳುತ್ತೆ. ಆ ಥರ ಸಂಘ ಈ ಸಂಘದಲ್ಲಿ ಯಾವ ಇದಿದೆ? ಮೈತ್ರಿ ಭಾವನೆಯಿಂದ ತುಂಬಿದೆ, ಕರುಣೆಯಿಂದ ತುಂಬಿದೆ, ಮುದಿತ ಅಂದರೆ ಬೇರೆಯವರ ಸಂತೋಷದಲ್ಲಿ ಪಾಲ್ಗೊಳ್ತಕ್ಕಂತಹ, ಆನಂದವನ್ನು ಪಡ್ತಕ್ಕಂತಹ ಒಂದು ಮುದಿತ ಭಾವವನ್ನು ಬೆಳೆಸ್ತಾ ಇದೆ. ಮತ್ತು ಉಪೇಕ್ಷ ಭಾವನೆಯನ್ನು ವೃದ್ಧಿ ಮಾಡ್ತಾ ಇದೆ, ಅಶುಭ ಭಾವನೆಯನ್ನು ತೆಗೆದುಹಾಕ್ತಾ ಇದೆ, ಅನಿತ್ಯವಾದ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಅದರಲ್ಲಿ ನೆಲೆಗೊಂಡು ಬೋಧಿಯೆಡೆಗೆ ಸಾಕ್ತಾ ಇರ್ತಕ್ಕಂತಹ ಈ ಸಂಘ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಸಂಘ ಆನಾಪಾನಸತಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಬರ್ತಾರೆ ಆನಾಪಾನಸತಿ. ಆನಾಪಾನಸತಿ ಅಂದರೆ ಆಣ ಅಂದರೆ ಒಳ ಉಸಿರು, ಪಾನ ಅಂದರೆ ಹೊರ ಉಸಿರು. ಆನಾಪಾನ ಒಳ ಉಸಿರು ಮತ್ತು ಹೊರ ಉಸಿರನ್ನ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಧ್ಯಾನವನ್ನು ಮಾಡ್ತಾ ಮಾಡ್ತಾ 4 ಸತಿಪಟ್ಟಾಣಗಳನ್ನು ಅವರು ಪರ್ಫೆಕ್ಟ್ ಮಾಡ್ಕೊಳ್ತಾರೆ, ಅದನ್ನು ವೃದ್ಧಿಸ್ಕೊಳ್ತಾರೆ, ಅದರಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಯಾವಾಗ 4 ಸತಿಪಟ್ಟಾಣಗಳು ಪರ್ಫೆಕ್ಟ್ ಆಗ್ತದೋ ಆಗ ಅವರಲ್ಲಿ 7 ಸಪ್ತ ಭೋಜಂಗಗಳು ಉದಯ ಆಗ್ತವೆ. ಅದ್ರ ಬಗ್ಗೆ ನಾನು ಬರ್ತೀನಿ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂದ್ಬಿಟ್ಟು ನಾನು ಹೇಳ್ತೀನಿ. ಯಾವಾಗ 7 ಸಪ್ತ ಭೋಜಂಗಗಳು ಕಂಪ್ಲೀಟಾಗಿ ನಮ್ಮ ಅರಿವಿಗೆ ಬರ್ತಾವೋ, ಅನುಭವಕ್ಕೆ ಬರ್ತಾವೋ, ಆಗ ನಮ್ಮಲ್ಲಿ ಅಜ್ಞಾನ ಕಂಪ್ಲೀಟಾಗಿ ನಾಶ ಆಗುತ್ತೆ, ಪ್ರಜ್ಞೆಯ ಉದಯ ಆಗುತ್ತೆ. ಅದು ಮುಕ್ತಿಯೆಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಎಲ್ಲ ಕ್ಲೇಶಗಳಿಂದ ನಾವು ಮುಕ್ತರಾಗ್ತೇವೆ ಅಂತ ಅಂದ್ಬಿಟ್ಟು ಒಂದು ಹೇಳ್ತಾರೆ. ಹಾಗಾದರೆ ಈ ಆನಾಪಾನಸತಿಯನ್ನು ನಾವು ಹೇಗೆ ಮಾಡಬೇಕು? ಈಗ ಹೇಳ್ತಾರೆ. ಆನಾಪಾನಸತಿಯನ್ನು ಮಾಡಬೇಕು ಅಂತಂದರೆ ಒಬ್ಬ ಬಿಕ್ಕು ಅರಣ್ಯಕ್ಕೋ, ವೃಕ್ಷ ಮೂಲಕ್ಕೋ, ಶೂನ್ಯಾಗಾರಕ್ಕೋ ಹೋಗಿ ಸುಖಾಸನದಲ್ಲಿ ಕುಳಿತುಕೊಂಡು ಬೆನ್ನನ್ನು ನೇರವಾಗಿಟ್ಟುಕೊಂಡು ಎಚ್ಚರಿಕೆಯಿಂದ, ಸ್ಮೃತಿಯಿಂದ ತನ್ನನ್ನು ತಾನು ಫಸ್ಟು ಪ್ರತಿಷ್ಠಾಪನೆ ಹೋಗಬೇಕು. ಎಡಗ ಮೇಲೆ ಬಲಗೈ ಇಟ್ಟು ಹೆಬ್ಬೆರಳು ತಾಗ್ತಾ ಇರೋ ರೀತಿಯಲ್ಲಿ ನೇರವಾಗಿ ಕುತ್ಕೊಂಡು ಅಭ್ಯಾಸ ಮಾಡಬೇಕು. ಓಕೆ. ಜಾಗೃತವಾದ ಭಾವನೆಯಿಂದ ಉಸಿರನ್ನು ಅಬ್ಸರ್ವ್ ಮಾಡಬೇಕು. ಒಳ ಉಸಿರಿದ್ದಾಗ ಇದು ಒಳ ಉಸಿರು ಅಂತ ನೋಡಬೇಕು, ಹೊರ ಉಸಿರಿದ್ದಾಗ ಇದು ಹೊರ ಉಸಿರು ಅಂತ ನೋಡಬೇಕು. 16 ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ಅದನ್ನು 4 ಭಾಗಗಳಾಗಿ ವಿಂಗಡಿಸ್ಕೊಳ್ಬೇಕು. ಓಕೆ. ಇದು ಸತಿಪಟ್ಟಣ. ಓಕೆ. ಮೊದಲನೇದು ಸತಿಪಟ್ಟಣದಲ್ಲಿ 4 ಭಾಗಗಳು ಯಾವುದು? ಕಾಯಾನುಸತಿ, ವೇದನಾನುಸತಿ, ಚಿತ್ತಾನುಸತಿ ಮತ್ತು ಧಮ್ಮಾನುಸತಿ. ಓಕೆ. 3 ಸತಿಗಳಿದಾವಲ್ವಾ? ಮೊದಲನೇದು ಕಾಯಾನುಸತಿ. ಕಾಯ ಅಂತಂದರೆ ಶರೀರ ಒಂದೇ ಅಲ್ಲ. ಕಾಯ ಅಂತಂತಂದರೆ ಒಂದು ವಸ್ತು, ಅಂಗಗಳು. ಓಕೆ. ಈ ಉಸಿರಿದೆಯಲ್ಲ, ಆ ಉಸಿರು ಕೂಡ ಒಂದು ಕಾಯ. ಓಕೆ. ಕೇವಲ ಶರೀರ ಮಾತ್ರ ಅಲ್ಲ, ಉಸಿರು ಕೂಡ ಒಂದು ಕಾಯ. ನಾನು ಅದನ್ನು ಬರ್ತೇನೆ. ಮೊದಲ 4 ಎಲ್ಲದರಲ್ಲೂ 4 ಸ್ಟೆಪ್. ಮೊದಲ 4ನೇದು ಕಾಯಾನುಸತಿ. ಅದರಲ್ಲಿ ಉಸಿರಿನ ಮೇಲೆ ಧ್ಯಾನವನ್ನು ಹೇಳ್ತಾರೆ. ಓಕೆ. ಪಾಳಿಯಲ್ಲಿ ಹೇಳ್ಬೇಕಾ ಕನ್ನಡದಲ್ಲೇ ಹೇಳ್ಕೊಂಡು ಹೋಗ್ಬಿಡು? ಕನ್ನಡದಲ್ಲೇ ಹೇಳ್ಕೊಂಡು ಹೋಗ್ಬಿಡ್ತೇನೆ. ಸಮಯ ಕೂಡ ಜಾಸ್ತಿ ತಗೊಳ್ತಾ ಇಲ್ಲ. ಮೊದಲನೇದು ಜಾಗೃತ ಭಾವದಿಂದ ಒಳ ಉಸಿರನ್ನು ಗಮನಿಸ್ತಕ್ಕಂಥದ್ದು. ಅದೇ ರೀತಿ ಜಾಗೃತ ಭಾವದಿಂದ ಹೊರ ಉಸಿರನ್ನು ಗಮನಿಸ್ತಕ್ಕಂಥದ್ದು. ಅದರಲ್ಲಿ ಉಸಿರಿನ ಪ್ರಾರಂಭವನ್ನು ಗಮನಿಸಬೇಕು, ಒಳಗೆ ಹೇಗೆ ಹೋಗ್ತಾ ಇದೆ ಆ ಕ್ಷಣವನ್ನು ಕೂಡ ಗಮನಿಸಬೇಕು. ಕೆಲ ಕ್ಷಣ ನಿಲ್ಲುತ್ತೆ ಒಳ ಉಸಿರು, ಅದನ್ನು ಕೂಡ ಗಮನಿಸಬೇಕು. ಮತ್ತೆ ಹೊರ ಉಸಿರು ಪ್ರಾರಂಭ ಆಗುತ್ತೆ, ಅದನ್ನು ಕೂಡ ಗಮನಿಸಬೇಕು. ಆ ಕ್ಷಣವನ್ನು ಕೂಡ ಆಸ್ವಾದಿಸಬೇಕು. ಹೊರ ಉಸಿರು ಹೊರಗೆ ಹೋಗ್ತಾ ಇರುತ್ತೆ, ಆ ಕ್ಷಣವನ್ನು ಕೂಡ ಗಮನಿಸಬೇಕು. ಹೊರ ಉಸಿರು ನಿಲ್ಲುತ್ತೆ, ಆ ಕ್ಷಣವನ್ನು ಕೂಡ ಗಮನಿಸಬೇಕು. ಇದು ಮೊದಲನೇ ಸ್ಟೆಪ್. ಓಕೆ. ಒಳ ಉಸಿರಿದ್ದಾಗ ಇದು ಒಳ ಉಸಿರು ಅಂತ ಯಥಾರ್ಥವಾಗಿ ನೋಡಬೇಕು, ಹೊರ ಉಸಿರಿದ್ದಾಗ ಇದು ಹೊರ ಉಸಿರು ಅಂತ ಯಥಾರ್ಥವಾಗಿ ನೋಡಬೇಕು. ಅದಕ್ಕೆ ಯಾವುದೇ ರೀತಿ ಬಣ್ಣ ಕೊಡಬಾರ್ದು. ಓಕೆ. ಅದು ಉಸಿರು ದೊಡ್ಡದಾಗಿದ್ದರೆ ದೊಡ್ಡದಾಗಿ
ಚಿಕ್ಕದಾಗಿದ್ರೆ ಚಿಕ್ಕದಾಗಿದೆ, ಅದನ್ನು ಯಥಾರ್ಥವಾಗಿ ನೋಡೋದು. ನಾವು ಉಸಿರನ್ನ ದೀರ್ಘ ಮಾಡೋದಾಗಲಿ ಅಥವಾ ಚಿಕ್ಕದಾಗಿ ಮಾಡೋದಾಗಲಿ ಅದನ್ನು ಮಾಡಬಾರ್ದು. ಓಕೆ, ಅದೇ ರೀತಿ ದೊಡ್ಡ ಉಸಿರಿದ್ದಾಗ ದೊಡ್ಡ ಉಸಿರು ಅಂತ ನೋಡಬೇಕು, ಸಣ್ಣ ಉಸಿರಿದ್ದಾಗ ಸಣ್ಣ ಉಸಿರು, ಅದು ಎರಡನೇ ಸ್ಟೆಪ್. ಹಾಗೆ ಅಭ್ಯಾಸ ಮಾಡ್ತಾ 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 ಏನಾಗ್ತದೆ, ನಾವು ಆ ಒಂದು ಮನಸ್ಸನ್ನು ಪ್ರಶಾಂತ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ. ಆ ಮನಸ್ಸನ್ನು ಪ್ರಶಾಂತ ಸ್ಥಿತಿಗೆ ತೆಗೆದುಕೊಂಡು ಹೋದಾಗ ಆಗ ಇನ್ನೂ ಹೆಚ್ಚಿನ ಆಳವಾಗಿ ಉಸಿರನ್ನ ಗಮನಿಸ್ತಕ್ಕಂತಹ ಶಕ್ತಿ ನಮಗೆ ಬರ್ತದೆ. ಏನದು, ಉಸಿರನ್ನೇ ಕಾಯವನ್ನಾಗಿ ಮಾಡಿಕೊಂಡು ಅದರಲ್ಲಿ ಏನಾಗ್ತಾ ಇದೆ, ಆ ಉಸಿರಿನಲ್ಲಿ ಪ್ರತಿ ಕ್ಷಣ ಏನಾಗ್ತಾ ಇದೆ. ಒಳ ಉಸಿರು ಬರ್ತಾ ಇದೆ ಅಲ್ವಾ, ಅದೇ ರೀತಿ ಹೊರ ಉಸಿರು ಹೋಗ್ಬೇಕಾದ್ರೆ ಅದೇ ಥರ ಉಸಿರು ಹೋಗುತ್ತಾ, ಅದು ಬಿಸಿಯಾಗಿ ಹೋಗುತ್ತಲ್ವ, ಬದಲಾವಣೆ ಆಗ್ತಾ ಇದೆ ಅಲ್ವಾ. ಅದೇ ರೀತಿ ಈ ಕಾಯವೇ ಇಡೀ ಈ ಉಸಿರನ್ನೇ ಕಾಯವನ್ನಾಗಿ ಗಮನಿಸಿ ನಾವು ಅದನ್ನು ನೋಡ್ತಾ 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 ಅನಿತ್ಯವಾದ ಭಾವನೆ ಬರ್ತಾ ಹೋಗ್ತದೆ. ಅದು ಅನಿತ್ಯ ಅಲ್ವಾ, ಬದಲಾಗ್ತಾ ಇದೆ, ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಆ ಅನಿತ್ಯ ಭಾವನೆಯನ್ನು ನೋಡ್ತಾ 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 ನಮ್ಮ ಮನಸ್ಸು ಪ್ರಶಾಂತ ಆಗ್ತಾ ಆಗ್ತಾ ನಮ್ಮಲ್ಲಿ ಒಂದು ಉತ್ಕೃಷ್ಟವಾದ ಆನಂದ ಉತ್ಪತ್ತಿ ಆಗುತ್ತೆ. ಓಕೆ, ಅದೇ ರೀತಿ ಆ ಕ್ಷಣದಲ್ಲೂ ಕೂಡ ನಾವು ಸಿಕ್ಕಾಕೋಬಾರ್ದು. ಆ ಇಡೀ ಕಾಯವನ್ನೇ ಸಂಖಾರವನ್ನಾಗಿ ಮಾಡಿಕೊಂಡು ಅದನ್ನೇ ಇನ್ನೂ ನೋಡ್ತಾ ಆಳವಾಗಿ ನೋಡಿದ್ರೆ ನಮ್ಮ ಮನಸ್ಸನ್ನು ತುಂಬ ಆಳವಾದ ಪ್ರಶಾಂತತೆ ಎಡೆಗೆ ಕರ್ಕೊಂಡು ಹೋಗುತ್ತೆ. ಈಗ ಒಂದು ನಮ್ಮ ಮನಸ್ಸನ್ನು ನಾವು ಹಾಗೆ ಬಿಟ್ಟರೆ ನಮ್ಮನ್ನು ಯಾವ ಥರ ಉದಾಹರಣೆ ತಗೋಬೋದು ಅಂದರೆ, ಕುದಿತಾ ಇರೋ ನೀರು ಥರ. ಮನಸ್ಸಿಗೆ ಪ್ರತಿ ಕ್ಷಣ ಆಹಾರ ಬೇಕು, ಏನಾದರೂ ಒಂದು ಯೋಚನೆಯಲ್ಲಿ ಮುಳುಗ್ತಾ ಇರುತ್ತೆ, ಯೋಚನೆ ಮಾಡ್ತಾನೆ ಇರುತ್ತೆ. ಅದನ್ನು ಸ್ವಲ್ಪ ಸಮಯ ಕುದಿತಾ ಇರೋ ನೀರನ್ನು ಇಟ್ಟರೆ ಏನಾಗುತ್ತೆ, ಸ್ವಲ್ಪ ನಾರ್ಮಲ್ ಆಗುತ್ತೆ. ಅದನ್ನೇ ಸ್ವಲ್ಪ ಜಾಸ್ತಿ ಸಮಯ ನಾವು ಅದನ್ನು ಹಾಗೆ ಬಿಟ್ಟರೆ ತಣ್ಣಗಾದ್ಮೇಲೆ ಪ್ರಶಾಂತವಾಗುತ್ತೆ. ಆವಾಗ ನಾವು ತಳವನ್ನು ಚೆನ್ನಾಗಿ ನೋಡಲಿಕ್ಕೆ ಸಾಧ್ಯ. ಕುದಿತಾ ಇರೋ ನೀರಿನಲ್ಲಿ ತಳವನ್ನು ನೋಡ್ಲಿಕ್ಕಾಗುತ್ತಾ? ಆ ಸ್ಟೇಜಿಗೆ ತಗೊಂಡು ಹೋಗ್ತಕ್ಕಂಥದ್ದಿದೆಯಲ್ಲ, ಇದನ್ನು ಕಾಯ ಸಂಖಾರವನ್ನು ಪ್ರಶಾಂತ ಮಾಡ್ತಕ್ಕಂಥದ್ದು ಅಂದರೆ ಪಸ್ಸದ್ದಿ ಸ್ಟೇಜ್, ತುಂಬ ಪ್ರಶಾಂತತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸ್ಟೇಜ್ 4. ಅದು 4 ಕಾಯಾನುಸತಿ. ಓಕೆ, ಯಾವಾಗ ನಾವು ಕಾಯಾನುಸತಿಯನ್ನು ಸಾಧಿಸ್ತೀವೋ ಆಗ ನಮ್ಮ ಮನಸ್ಸಿನಲ್ಲಿ ತುಂಬ ಆನಂದ ಉತ್ಪತ್ತಿ ಆಗಲೇಬೇಕು. ಪ್ರೀತಿ ಬರುತ್ತೆ. ಆ ಪ್ರೀತಿ ಅಂತಕ್ಕಂಥದ್ದೇನು, ಪ್ರೀತಿಯೇ ಬಾಳೆ ಭಾಷೆ, ಅದು ಆನಂದ ಅಂತ ಅರ್ಥ. ಆನಂದ ಅಂತಕ್ಕಂಥದ್ದೇನು, ಅದು ಅನುಭವ, ಫೀಲಿಂಗ್ಸ್ ಅಲ್ವಾ. ಅದು ವೇದನಾನುಪಸನದ ಮೊದಲ ಹಂತ. ಓಕೆ, ಆ ಆನಂದವನ್ನು ನೋಡ್ತಾ 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 ಅದಕ್ಕೂ ಅಂಟ್ಕೋಬಾರ್ದು ನಾವು. ಅದು ನಮಗೆ ಒಂದು ಸುಖವಾದ ಅನುಭವವನ್ನು ಕೊಡ್ತೀವಿ. ಓಕೆ, ಆ ಸುಖವಾದ ಅನುಭವವನ್ನು ನಾವು ಅನುಭವಿಸ್ತೀವಲ್ಲ, ಆಗಲೂ ಕೂಡ ಸುಖವಾದ ಅನುಭವವನ್ನು ಅನುಭವಿಸ್ತಾ ಒಳ ಉಸಿರನ್ನ ನೋಡಬೇಕು ಮತ್ತು ಹೊರ ಉಸಿರನ್ನ ನೋಡಬೇಕು. ಓಕೆ, ಅಲ್ಲಿಗೂ ಕೂಡ ಅಂಟ್ಕೋಬಾರ್ದು. ಅದನ್ನು ನೋಡ್ತಾ 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 ಮತ್ತೆ ಈ ಅನುಭವದ ಸಂಖಾರಗಳು ಅಂದರೆ ಕಲಾಪಗಳು ಅಂತ ಅಂದ್ಬಿಟ್ಟು ಹೇಳ್ತೀವಿ. ತುಂಬ ಆಳವಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಲಾಪಗಳ ಅನುಭವ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ಕಲಾಪಗಳನ್ನ ನೋಡ್ತಾ 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 ನಮ್ಮ ಇಡೀ ಈ ವೇದನೆಯ ಒಂದು ಸಂಖಾರವನ್ನು ನಾವು ನೋಡಿ ಅದರಿಂದ ನಮ್ಮ ಮನಸ್ಸಿನ ಪ್ರಶಾಂತ ಸ್ಥಿತಿಗೆ ಇನ್ನೂ ಹೆಚ್ಚು ಪ್ರಶಾಂತವಾದ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗ್ಬೇಕು. ಅದು ವೇದನಾನುಪಸನದ 4ನೇ ಸ್ಟೇಜ್. ಓಕೆ, ಅದನ್ನೇ ಅನುಭವಿಸ್ತಾ ಮತ್ತೆ ನೆಕ್ಸ್ಟ್ ಚಿತ್ತಾನುಪಸನ. ಚಿತ್ತಗಳು ಅಂತಂದರೆ ಮನಸ್ಸಿನ ಲಕ್ಷಣ. ಓಕೆ, ಮನಸ್ಸಿನ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಏನಿರ್ತದೆ, ತುಂಬ ಪ್ರಶಾಂತವಾಗಿರ್ತದೆ. ಈ ಅನುಭವಗಳ ಪ್ರಶಾಂತತೆಯನ್ನು ನಾವು ಅನುಭವಿಸ್ತಾ ಇರ್ತೀವಿ. ಆ ಅನುಭವಗಳ ಪ್ರಶಾಂತತೆಯಲ್ಲಿ ನಮ್ಮ ಚಿತ್ತಗಳನ್ನು ನೋಡಲಿಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ ನಮ್ಮಲ್ಲಿ ಇನ್ನೂ ಉತ್ಕೃಷ್ಟವಾದ ಆನಂದ ಉತ್ಪತ್ತಿ ಆಗುತ್ತೆ. ಓಕೆ, ಅದನ್ನು ನಾವು ಅನುಭವಿಸ್ತಾ ಚಿತ್ತವನ್ನು ನೋಡಿ ನಾವು ಒಳ ಉಸಿರು ಹೊರ ಉಸಿರು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಅದೇ ರೀತಿ ಅದು ನೆಕ್ಸ್ಟ್ ಸುಖವನ್ನು ನೀಡುತ್ತೆ ಚಿತ್ತಗಳ ಲೆವೆಲ್ಲಲ್ಲಿ. ಅದು ಒಳ ಉಸಿರು ಹೊರ ಉಸಿರು, ಅದು ಮತ್ತೆ ನಮ್ಮನ್ನು ಚಿತ್ತ ಸಂಖಾರದ ಎಡೆಗೆ ತೆಗೆದುಕೊಂಡು ಹೋಗುತ್ತೆ. ಚಿತ್ತ ಸಂಖಾರ ಅಂತಂದರೆ ಆಗಲೇ ಹೇಳಿದ್ರೆ ಮನಸ್ಸಿನ ಗುಣಲಕ್ಷಣಗಳು, ಕಲಾಪಗಳು. ಓಕೆ, ಮೆಂಟಲ್ ಫ್ಯಾಕ್ಟರ್ಸ್, ಚೇತಸಿಕಗಳು ಅಂತ ಹೇಳ್ತೀವಲ್ಲ, ಆ ಚೇತಸಿಕಗಳನ್ನು ನಾವು ಯಥಾರ್ಥವಾಗಿ ಹೇಗೆ ಅವು ಉತ್ಪತ್ತಿ ಆಗ್ತಾ ಇದ್ದಾವೆ, ಹೇಗೆ ನಾಶ ಆಗ್ತಾ ಇದ್ದಾವೆ, ಹೇಗೆ ಉತ್ಪತ್ತಿ ಆಗ್ತಾ ಇದ್ದಾವೆ, ಹೇಗೆ ನಾಶ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದನ್ನು ಗಮನಿಸ್ತಾ ನಮಗೆ ಅದರಲ್ಲಿ ಕುಶಲ ಯಾವುದು ಅಕುಶಲ ಯಾವುದು ಅಂತಕ್ಕಂತಹ ಅರಿವು ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ನಮಗೆ ಅರಿವಿಲ್ಲದ ಹಾಗೆ ನಾವು ಮನಸ್ಸನ್ನು ಕಂಡೀಷನ್ ಮಾಡಿದ್ದೀವಿ. ಹಾಗಾಗಿ
ಮನಸ್ಸು ನಾವು ಹೆಚ್ಚು ಕುಶಲದ ಬಗ್ಗೆ ಯೋಚನೆ ಮಾಡಿದ್ರೆ ಅದ್ರ ಕಡೆ ಹೋಗ್ತಾ ಇರುತ್ತೆ, ಅಥವಾ ಅಕುಶಲದ ಬಗ್ಗೆ ಜಾಸ್ತಿ ಒಲವಿತ್ತು ಅಂದರೆ ನಮ್ಮ ಮನಸ್ಸು ಅಕುಶಲದ ಕಡೆಗೆ ಹೋಗ್ತಾ ಇರುತ್ತೆ. ಆ ಧ್ಯಾನವನ್ನು ಮಾಡ್ತಾ 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 ನಾವು ಯಾವುದು ಕುಶಲ ಚಿತ್ತ ಯಾವುದು ಅಕುಶಲ ಚಿತ್ತ ಅಂತಕ್ಕಂಥದ್ದನ್ನು ನಾವು ಅನುಭವಕ್ಕೆ ತಂದುಕೊಳ್ತೀವಿ. ಅದು ಚಿತ್ತಾನುಪಸನ. ಓಕೆ, 4 ಸ್ಟೇಜ್. ಇದನ್ನೇ ನಾವು ಧ್ಯಾನವನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ 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 ನಮ್ಮಲ್ಲಿ ಜ್ಞಾನಗಳ ಉದಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಜ್ಞಾನಗಳ ಉದಯ? ಮೊದಲನೇದು, ಇವೆಲ್ಲವೂ ಕೂಡ ಚಿತ್ತದ ಉತ್ಪತ್ತಿ ನಾಶ ನೋಡ್ತಾ ಇದ್ದೀವಲ್ಲ, ಅವು ನಿತ್ಯವೋ ಅನಿತ್ಯವೋ? ಎಲ್ಲವೂ ಅನಿತ್ಯ. ಈ ಕ್ಷಣದಲ್ಲಿ ಹುಟ್ಟಿದಂತಹ ಚಿತ್ತ ನೆಕ್ಸ್ಟ್ ಕ್ಷಣದಲ್ಲಿ ಇರೋದಿಲ್ಲ. ಈ ಕ್ಷಣದಲ್ಲಿ ಇದ್ದಂತಹ ನಮ್ಮ ಒಂದು ಯಾವುದೇ ವಿಚಾರ ಇರಲಿ, ಈ ಉಸಿರು ಮರುಕ್ಷಣ ಇರೋದಿಲ್ಲ. ಮತ್ತೆ ಯಾವತ್ತೂ ಕೂಡ ಆ ಉಸಿರು ಬರಲ್ಲ. ನೆಕ್ಸ್ಟ್ ನೀವು ಹೊಸ ಉಸಿರನ್ನ ತೆಗೆದುಕೊಳ್ಬೋದು. ಚಿತ್ತದ ಲೆವೆಲಲ್ಲಿ, ಚೇತಸಿಕಗಳ ಲೆವೆಲಲ್ಲೂ ಕೂಡ ಪ್ರತಿ ಕ್ಷಣ ಹುಟ್ಟುತ್ತೆ, ನಾಶ ಆಗುತ್ತೆ. ಅದು ಅನಿತ್ಯವೋ ನಿತ್ಯವೋ? ಅನಿತ್ಯ. ಆ ಅನಿತ್ಯದ ಜ್ಞಾನ ನಿಮ್ಮಲ್ಲಿ ಉದಯ ಆಗಲಿಕ್ಕೆ ಅದು ಧರ್ಮಾನುಪಸನದ ಮೊದಲ ಹಂತ. ಓಕೆ, ಅದನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಒಳ ಉಸಿರು ಹೊರ ಉಸಿರನ್ನ ಗಮನಿಸ್ತಾ ಹೋಗ್ತೀವಿ. ಓಕೆ, ಆವಾಗ ಏನಾಗುತ್ತೆ? ಅನಿತ್ಯ ಭಾವ ನಮ್ಮಲ್ಲಿ ಗಟ್ಟಿಯಾದಷ್ಟು ಏನಾಗುತ್ತೆ? ವಿರಾಗ ಭಾವ ನಮ್ಮಲ್ಲಿ ಜಾಗೃತ ಆಗುತ್ತೆ. ವಿರಾಗ ಅಂದರೆ ಅಂಟುವಿಕೆ ಇಲ್ಲದೆ ಇರ್ತಕ್ಕಂಥದ್ದು. ಇದು ಅನಿತ್ಯ, ಇದು ಬರುತ್ತೆ ಹೋಗುತ್ತೆ, ಇದಕ್ಕೆ ನಾನು ಅಂದ್ಕೊಂಡ್ರೆ ಅದೇನು ಮಾಡುತ್ತೆ? ನನ್ನನ್ನು ದುಃಖಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಇದಕ್ಕೆ ನಾನು ಅಂಟ್ಕೋಬಾರ್ದು, ಅದರಿಂದ ದೂರ ಆಗ್ತದೆ. ವಿರಾಗ ಭಾವ ನಮ್ಮಲ್ಲಿ ಜಾಗೃತ ಆಗ್ತಾ ಹೋಗುತ್ತೆ. ಆ ವಿರಾಗ ಭಾವವನ್ನು ನೋಡ್ತಾ ನೋಡ್ತಾ ಮನಸ್ಸಿನ ಒಳ ಉಸಿರು ಹೊರ ಉಸಿರು ಹೊರ ಉಸಿರನ್ನ ಗಮನಿಸ್ತಾ ಬರಬೇಕು. ಅದನ್ನೇ ನೋಡ್ತಾ 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 ನಮ್ಮಲ್ಲಿ ಏನಾಗುತ್ತೆ? ನಿರೋಧ ಭಾವ ಜಾಗೃತ ಆಗುತ್ತೆ. ಓಕೆ, ಫಸ್ಟು ಅನಿತ್ಯದಿಂದ ವಿರಾಗ ಬರುತ್ತೆ, ವಿರಾಗದಿಂದ ನಿರೋಧ. ಇದು ಹಿಡ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥದ್ದು. ಅದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಿಬ್ಬಾಣದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಯಾವಾಗ ಈ ನಿರೋಧ ಭಾವ ನಮ್ಮಲ್ಲಿ ಜಾಗೃತಿ ಆಗುತ್ತೋ ಅದನ್ನು ನೋಡ್ತಾ ನೋಡ್ತಾ ನಾವು ಇನ್ನೂ ಧ್ಯಾನವನ್ನು ಹೆಚ್ಚು ಆಳವಾಗಿ ಒಳ ಉಸಿರು ಹೊರ ಉಸಿರನ್ನ ನೋಡ್ತಾ ಹೋಗ್ತೀವೋ ಆಗ ನಮ್ಮಲ್ಲಿ ತ್ಯಾಗದ ಮನೋಭಾವ, ಪಡಿಸನ್ನಿಗ್ರಹ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತೀವಿ. ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಕ್ಕಂತಹ ಮನಸ್ಸು ಆ ಜ್ಞಾನದ ಉತ್ಪತ್ತಿ ಆಗುತ್ತೆ. ಅದು ತಾನಾಗೆ ಬರುತ್ತೆ, ಅನುಭವಕ್ಕೆ ಬರ್ತಕ್ಕಂಥದ್ದು. ಅದು ಯಾರೋ ತಂದು ಕೊಡ್ತಕ್ಕಂಥದ್ದಲ್ಲ, ಯಾರೋ ಹೊರ ಕೊಡ್ತಕ್ಕಂಥದ್ದಲ್ಲ, ನಿಮ್ಮ ಅನುಭವಕ್ಕೆ ನೀವು ಧ್ಯಾನದ ಮೂಲಕ ಪಡ್ಕೊಳ್ತಕ್ಕಂಥದ್ದು. ಓಕೆ, ಎಲ್ಲವನ್ನು ಕೂಡ ತ್ಯಾಗ ಮಾಡ್ತೀರಾ. ಎಲ್ಲ ಕ್ಲೇಶಗಳಿಂದ, ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ತ್ಯಾಗ ಮಾಡ್ತೀರಾ. ಸತ್ಯವನ್ನು ಯಥಾರ್ಥವಾಗಿ ನೋಡ್ತಕ್ಕಂತಹ ಸ್ಟೇಜಿಗೆ ನಾವು ಹೋಗ್ತೀವಿ. ಅದು ಧಮ್ಮಾನುಪಸನದ ಕೊನೆಯ. ಒಟ್ಟು ಎಷ್ಟು ಹಂತಗಳಾದ್ರು? 16. ಫಸ್ಟ್ ಉಸಿರಿಂದ ಸ್ಟಾರ್ಟ್ ಆಗುತ್ತೆ. ಒಳ ಉಸಿರು ಹೊರ ಉಸಿರು, ಮತ್ತೆ ದೊಡ್ಡದಾದ ಉಸಿರು ಚಿಕ್ಕದಾದ ಉಸಿರು. ಆ ಉಸಿರಿನ ಸಂಖಾರವನ್ನು ಗಮನಿಸ್ತೀವಿ. ಸಂಖಾರದಲ್ಲಿ 2 ಸ್ಟೇಜ್ ಬರುತ್ತೆ. ಮತ್ತೆ ಅದನ್ನು ವೇದನೆ, ಸುಖ ಬರ್ತದೆ, ಆನಂದ ಬರ್ತದೆ. ಆನಂದ ಮೊದಲನೇ ಹಂತ ಯಾವುದು? ವೇದನಾನುಪಸನ. ಅದು 2ನೇ ಹಂತ ಸುಖ. ಆ ಸುಖದ ನಂತರ ಆ ಸುಖವನ್ನು ಸಂಖಾರಗಳಲ್ಲಿ ನಾವು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು 2 ಹಂತಗಳು. ಅದಾದಮೇಲೆ ನಮ್ಮ ಚಿತ್ತಗಳನ್ನು, ಮನಸ್ಸಿನ ಚಿತ್ತಗಳನ್ನು ನಾವು ನೋಡಿ ಅದರಲ್ಲಿ ಆನಂದವನ್ನು ಅನುಭವಿಸ್ತೀವಿ, ಅದರ ಸುಖವನ್ನು ಅನುಭವಿಸ್ತೀವಿ, ಅದರಲ್ಲಿ ಸಂಖಾರಗಳನ್ನು ನೋಡ್ತೀವಿ, ಚಿತ್ತಗಳ ಉತ್ಪತ್ತಿ ನಾಶಗಳನ್ನು ನೋಡ್ತೀವಿ. ಅವು ಚಿತ್ತಾನುಪಸನ 4 ಹಂತಗಳು. ಮತ್ತೆ ಅದಾದ ಮೇಲೆ ಪ್ರಜ್ಞೆಯ ಉದಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಧಮ್ಮಾನುಪಸನ. ಧಮ್ಮಾನುಪಸನದಲ್ಲಿ ಫಸ್ಟು ಅನಿತ್ಯ ಭಾವವನ್ನು ನೋಡ್ತೀವಿ. ಅನಿತ್ಯ ಭಾವದಿಂದ ನಿರೋಧ ಭಾವದಿಂದ ವಿರಾಗ ಭಾವದಿಂದ ನಿರೋಧ ಭಾವದಿಂದ ಪಡಿಸನ್ನಿಗ್ರಹ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ನಾವು ಪ್ರಜ್ಞೆಯ ಉದಯ ಆಗ್ತದೆ. ಎಲ್ಲವನ್ನು ತ್ಯಾಗ ಮಾಡಿದ್ಮೇಲೆ ಪ್ರಜ್ಞೆಯ ಉದಯ ತಾನಾಗಿ ಆಗ್ತದೆ. ಯಾವಾಗ ಹೀಗೆ ನಾವು ಅಭ್ಯಾಸ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವೋ ಆಗ ನಮ್ಮಲ್ಲಿ ಪ್ರಜ್ಞೆ ಉದಯ ಆಗ್ತದಲ್ಲ. ಪ್ರಜ್ಞೆ ಉದಯ ಹೇಗಾಗ್ತದೆ? ಅದು ಸಪ್ತ ಭೋಜನಗಳನ್ನು, ಆ ಹಂತಗಳನ್ನ ನಮಗೆ ತೋರಿಸ್ತಾ ಹೋಗುತ್ತೆ. ಆನಾಪಾನಸತಿಯಲ್ಲಿ ಯಾವಾಗ ನಾವು ಎಲ್ಲವನ್ನು ತ್ಯಾಗ ಮಾಡ್ತೀವೋ ಆಗ ನಮ್ಮ ಮನಸ್ಸು ತುಂಬ ಜಾಗೃತವಾಗಿರ್ತದೆ. ಪ್ರತಿ ಕ್ಷಣ ಏನಾಗ್ತಾ ಇದೆ ಅಂತಕ್ಕಂಥದ್ದು ಜಾಗೃತ ಭಾವ ಅಂದ್ರೆ ಏನು? ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ಜಾಗೃತ ಭಾವ. ಸತಿ, ನಮ್ಮ ಸತಿ ತುಂಬ ಆಳವಾಗಿ, ತುಂಬ ಸ್ಟ್ರಾಂಗ್ ಆಗಿರ್ತದೆ ಆ ಟೈಮಲ್ಲಿ. ಓಕೆ, ಅದನ್ನು ನೋಡ್ತಾರೆ. ಅದು ನಮ್ಮ ಸತಿ ಸಪ್ತ ಭೋಜನ. 7 ಭೋಜನಗಳಿದ್ದಾವೆ. ಅದರಲ್ಲಿ ಮೊದಲನೇದು ಸತಿ ಸಪ್ತ ಭೋಜನ. ಅದನ್ನು ನಮ್ಮ ಜಾಗೃತ ಭಾವವನ್ನು ಜಾಸ್ತಿ ಮಾಡುತ್ತೆ. ಒಂದು ಸಲ ಜಾಗೃತ ಭಾವ ಜಾಸ್ತಿ ಆದಾಗ ನಮ್ಮಲ್ಲಿ ಈ ಸತ್ಯವನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂತಹ ಕುತೂಹಲ ಜಾಸ್ತಿ ಆಗುತ್ತೆ.
ಸತ್ಯಗಳು ಬರ್ತಾ ಹೋಗ್ತಾವಲ್ವಾ, ನಮ್ಮ ಮನಸ್ಸಿಗೆ ಬರ್ತಾ ಹೋಗ್ತವೆ ಒಂದಾದ್ಮೇಲೆ ಒಂದು. ಅದನ್ನು ನಾವು ನಮ್ಮ ವಿಷಯ ಅಂದರೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂತಹ ಕೆಪಾಸಿಟಿ ಬರ್ತಾ ಹೋಗುತ್ತೆ. ಎಲ್ಲವನ್ನು ಇದು ಸತ್ಯಕ್ಕನುಸಾರವಾಗಿದೆಯೋ ಇಲ್ಲವೋ, ಇದು ಕುಶಲವೋ ಅಕುಶಲವೋ, ಇದು ಇದು ಇದರ ಕಮ್ಮದ ವಿಪಾಕ ಇದು, ಈ ಥರದ ಒಂದು ಸತ್ಯಗಳ ಒಂದು ಇನ್ವೆಸ್ಟಿಗೇಷನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಆ ಇನ್ವೆಸ್ಟಿಗೇಷನ್ ಕೆಪಾಸಿಟಿ ಜಾಸ್ತಿ ಆಗೋದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಪ್ರಯತ್ನವನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತೀವಿ. ಓಕೆ, ಸತ್ಯಗಳಲ್ಲಿ ಮೊದಲನೇದು ಸತಿ, ಅದಾದಮೇಲೆ ಧಮ್ಮ ವಿಷಯ, ಅದಾದಮೇಲೆ ವೀರ್ಯ ಅಂದರೆ ಪ್ರಯತ್ನ. ಯಾವಾಗ ನಮ್ಮಲ್ಲಿ ಪ್ರಯತ್ನ ತುಂಬ ಜಾಸ್ತಿ ಆಗ್ತಾ ಹೋಗ್ತದೋ ಮತ್ತೆ ನಮ್ಮಲ್ಲಿ ಅತ್ಯಂತ ಹೆಚ್ಚು ಶ್ರೇಷ್ಠವಾದ ಆನಂದ ಉತ್ಪತ್ತಿ ಆಗುತ್ತೆ, ಪ್ರೀತಿ. ಯಾವಾಗ ಅದಕ್ಕೂ ಅಡ್ಕೋಬಾರ್ದು ನಾವು. ಮತ್ತು ನಮ್ಮ ಧ್ಯಾನವನ್ನು ಕಂಟಿನ್ಯೂ ಮಾಡಿದಾಗ ನಮ್ಮನ್ನು ಪಶ್ಚಾತಿ ಅಂದರೆ ಪ್ರಶಾಂತವಾದ ಮನಸ್ಸಿಗೆ ತೆಗೆದುಕೊಂಡು ಹೋಗುತ್ತೆ. ಪ್ರಶಾಂತವಾದ ಮನಸ್ಸಿಗೂ ಕೂಡ ನಾವು ಅಂಟ್ಕೊಳ್ದೆ ಅದೇ ಧ್ಯಾನವನ್ನು ನಾವು ಕಂಟಿನ್ಯೂ ಮಾಡಿದಾಗ ನಮ್ಮನ್ನು ಸಮಾಧಿಯೆಡೆಗೆ ತೆಗೆದುಕೊಂಡು ಹೋಗುತ್ತೆ. ಸಮಾಧಿ ಅಂದರೆ ಏಕಾಗ್ರ, ಒಂದೇ ಒಂದು ವಸ್ತುವಿನ ಮೇಲೆ, ಒಂದೇ ಒಂದು ಚಿತ್ತದ ಮೇಲೆ ಕಂಪ್ಲೀಟಾಗಿ ಏಕಾಗ್ರತೆಯಿಂದ ನಾವು ವಹಿಸ್ತಕ್ಕಂಥದ್ದು. ಓಕೆ, ಅದನ್ನು ಏನು ಸಮಾಧಿ ಅಂತ ಹೇಳ್ತೀವಿ. ಸಮಾಧಿಗೂ ನಾವು ಅಂಟ್ಕೋಬಾರ್ದು, ಸಮಾಧಿಯ ಸ್ಟೇಜನ್ನು ನಾವು ದಾಟಬೇಕು. ಸಮಾಧಿಯನ್ನು ದಾಟಿದಾಗ ನಮ್ಮಲ್ಲಿ ಏನಾಗ್ತದೆ, ಉಪೇಕ್ಷ, ಎಲ್ಲವನ್ನು ಕೂಡ ಸಮಾನವಾಗಿ, ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ ಎಲ್ಲವನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂತಹ ಕೆಪಾಸಿಟಿ ನಮ್ಮಲ್ಲಿ ಬರ್ತದೆ. ಅದು ನಮ್ಮ ಜ್ಞಾನದ ಉದಯ. ಯಾವಾಗ ಈ ಸಪ್ತಬೋಧನೆಗಳು ಕಂಪ್ಲೀಟ್ ಆಗ್ತವೋ ಆಗ ನಮ್ಮಲ್ಲಿ ಪ್ರಜ್ಞೆಯ ಉದಯ ಆಗ್ತದೆ. ಪ್ರಜ್ಞೆಯ ಉದಯ ಅಂತಂದರೆ ಎಲ್ಲ ಜ್ಞಾನಗಳ ಉದಯ ಆಗ್ತದೆ. ಅರ್ಹಂತರಾಗ್ತಕ್ಕಂತಹ ಎಲ್ಲ ದುಃಖಗಳಿಂದ, ಎಲ್ಲ ಆಸವಗಳಿಂದ ಕಂಪ್ಲೀಟಾಗಿ ಮುಕ್ತರಾಗ್ತೀವಿ, ಅರ್ಹಂತರಾಗ್ತೀವಿ. ಓಕೆ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಧ್ಯಾನವನ್ನು ಮಾಡಬೇಕು. ಓಕೆ, ಧ್ಯಾನವನ್ನು ಮಾಡಬೇಕು ಅಂದರೆ ಅದು ತಾನಾಗೆ ಬರ್ತಕ್ಕಂಥದ್ದು ಮೊದಲು ಆನಾಪಾನಸತಿ. ನಿಮ್ಮ ಉಸಿರನ್ನ ಯಥಾರ್ಥವಾಗಿ ನೋಡಿ, ಯಾವುದೇ ಬಣ್ಣ ಕೊಡದೇ ಇರೋ ರೀತಿ, ಅದು ಒಳ್ಳೆಯದು ಕೆಟ್ಟದ್ದು ಯೋಚನೆಗಳು ಬರ್ತವೆ ಹೋಗ್ತವೆ, ಅವು ಯಾವುದನ್ನು ಕೂಡ ನಿಲ್ಲಲ್ಲ. ಬಟ್ ಯೋಚನೆಗಳು ಬಂದಾಗ ಅದಕ್ಕೆ ಅಂಟ್ಕೋಬೇಡಿ. ಯೋಚನೆಗಳು ಬಂದಾಗ ಇದೊಂದು ಯೋಚನೆ, ಎಂಥದೇ ಯೋಚನೆ ಇರಲಿ, ತುಂಬ ಖುಷಿಯಾಗಿರೋ ಯೋಚನೆ ಇದ್ರೂ ಕೂಡ ಅದಕ್ಕೆ ಅಂಟ್ಕೊಳ್ಳೋದಾಗುತ್ತೆ ಇಲ್ಲ, ಹೋಗ್ಲಿ ಬಿಡು ಅಂತ ಬಿಡಬೇಕು. ಯಾವುದಾದ್ರು ದುಃಖಕರವಾದ ಯೋಚನೆ ಇದ್ದರೆ ಅದನ್ನು ಕೂಡ ಹೋಗ್ಲಿ ಬಿಡು ಅಂತ ಬಿಡಬೇಕು, ಅದರ ಹಿಂದೆನೂ ಕೂಡ ಹೋಗಬಾರ್ದು. ಹಾಗೆ ಮಾಡಿದಾಗ ಮಾತ್ರ ನಮಗೆ ಜ್ಞಾನದ ಉದಯ ಆಗುತ್ತೆ. ಆ ರೀತಿಯ ಒಂದು ಧ್ಯಾನವನ್ನು ಭಗವಂತದ್ದು ಆನಾಪಾನಸತಿಯ ಧ್ಯಾನವನ್ನು ಮತ್ತು ಸತಿಪಟ್ಟಾಣವನ್ನು ಯಾರಿಗೆ ಹೇಳಿದ್ರು, ಎಲ್ಲ ಭಿಕ್ಕು ಸಂಘಕ್ಕೆ. ಭಿಕ್ಕು ಸಂಘ, ದೊಡ್ಡ ಭಿಕ್ಕು ಸಂಘ ಎಲ್ಲಿತ್ತು, ಪುಬ್ಬಾರಾಮ ವಿಹಾರದಲ್ಲಿತ್ತು. ಅದನ್ನು ಹೇಳಿದಾಗ ಯಾವಾಗ ಈ ರೀತಿ ಪ್ರಾಕ್ಟೀಸ್ ಮಾಡ್ತೀರೋ ಅದು ನಿಮ್ಮನ್ನು ದುಃಖದಿಂದ ಸುಖದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಎಲ್ಲ ವೇದನೆಗಳನ್ನು ಕಂಪ್ಲೀಟಾಗಿ ನಾಶ ಮಾಡುತ್ತೆ. ಎಲ್ಲ ವೇದನೆಗಳಿಂದ ಕಂಪ್ಲೀಟಾಗಿ ನಾವು ಹೊರತಾಗ್ತೀವಿ. ಪೂರ್ಣ ಎಚ್ಚರಿಕೆಯಿಂದ, ಪ್ರಜ್ಞೆಯಿಂದ ಎಲ್ಲ ವೇದನೆಗಳು ಅಂತ, ಚಿತ್ತಗಳಂತ, ಧಮ್ಮಗಳಂತ ಪ್ರಜ್ಞಾಪೂರ್ವಕವಾಗಿ ಪೂರ್ಣ ಪ್ರಜ್ಞೆಯಿಂದ ಜಾಗೃತ ಭಾವದಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಜಾಗೃತ ಭಾವದಿಂದ ಇದನ್ನೆಲ್ಲ ನೋಡ್ತೀವೋ ಆಗ ನಮ್ಮ ಮನಸ್ಸು ಸಮಾಧಿಯಲ್ಲಿ ಅನುಷ್ಠಾನಗೊಳ್ಳುತ್ತೆ. ಅದು ನೆಕ್ಸ್ಟು ಅದು ನಮ್ಮನ್ನು ಮುಕ್ತಿಯೆಡೆಗೆ ತೆಗೆದುಕೊಂಡು ಹೋಗುತ್ತೆ. ಮುಕ್ತಿ ಅಂತಂದರೆ ಅಜ್ಞಾನದಿಂದ ಮುಕ್ತಿ, ಎಲ್ಲ ಅಜ್ಞಾನಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತದೆ ಅಂತ ಅಂದ್ಬಿಟ್ಟು ಭಗವಂತರು ಹೇಳ್ತಾರೆ. ಇದನ್ನು ಕೇಳಿ ಬೆಕ್ಕುಗಳು ತುಂಬ ಸಂತೋಷಗೊಂಡು ಸಾಧು ಸಾಧು ಸಾಧು. ಇದು ಆನಾಪಾನಸತಿ ಸುತ್ತ, ಸತಿಪಟ್ಟಾಣ ಸುತ್ತ, ಮಧ್ಯಮ ನಿಕಾಯ ಸಂಪುಟ 5ರಲ್ಲಿ 118ನೇ ಸುತ್ತ. ಇದರ ಬಗ್ಗೆ ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಮುಕ್ತಾಯ ಮಾಡ್ತೇನೆ. ಏನಾದರೂ ಧಮ್ಮದ ಬಗ್ಗೆ ಅನುಮಾನಗಳಿದ್ದರೆ